ರಾಜ್ಯ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಕಣ್ಣಿಟ್ಟಿದ್ದಾರೆ, ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ತಮ್ಮ ಹೇಳಿಕೆಯ ನಂತರದಲ್ಲಿ ನಡೆಯುವಂಥ ಬೆಳವಣಿಗೆಗಳೇನಾಗಿದ್ದಾವೆ ಖರ್ಗೆ ಅವರು ಹೇಳಿದ್ದಾರೆ. ಎರಡು ವಿಚಾರ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ಸ್ಥಳೀಯ ಗೊಂದಲ, ಕರ್ನಾಟಕದ ಗೊಂದಲ ಕರ್ನಾಟಕದಲ್ಲಿಯೇ ಬಗೆಹರಿಸಿಕೊಳ್ಬೇಕು. ಪ್ರತಿ ಸಲವೂ ಕೂಡ ಹೈಕಮಾಂಡ್ ಅಂತ ಹೇಳೋದು ಅವಶ್ಯಕತೆ ಇಲ್ಲ ಅಂತ. ಮತ್ತೊಂದು ಹೇಳಿದ್ರು, ನನ್ನೊಬ್ಬರಿಂದಲೇ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳುವಂಥ ಚಾಳಿಯನ್ನು ಬಿಡಬೇಕು ಅಂತ. ಈ ಎರಡೂ ಮಾತುಗಳು DKಶಿಗೆ ಸ್ವಲ್ಪ ಅಸಮಾಧಾನವನ್ನು ತರಿಸುತ್ತೆ. ಆದರೂ ಕೂಡ ಹೇಳಿಕೆಯ ನಂತರದಲ್ಲಿ ನಡೀತಾ ಇರುವಂಥ ಬೆಳವಣಿಗೆಗಳೇನಾಗಿದ್ದಾವೆ, ತಮ್ಮ ನಿವಾಸದಲ್ಲೇ ನಾಯಕರ ಮೂಲಕ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ನಿನ್ನೆಯಿಂದ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಸದಾಶಿವನಗರದ ನಿವಾಸದಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಇದ್ದಾರೆ. ಹಾಗಾದರೆ ಅವ್ರಿಗೆ ಯಾರೆಲ್ಲ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ, ಯಾರಿಗೆಲ್ಲ ಮಾಹಿತಿ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಹಿರಿಯ ಕಾಂಗ್ರೆಸ್ ನಾಯಕ, ವಿಧಾನ ಪರಿಷತ್ತಿನ ಸದಸ್ಯ BK ಹರಿಪ್ರಸಾದ್, ಇನ್ನೊಂದು ಕಡೆ ಸಚಿವ HK ಪಾಟೀಲ್, ಪರಮೇಶ್ವರ್, ಶರಣಪ್ರಕಾಶ್ ಪಾಟೀಲ್, ಈಶ್ವರ್ ಖಂಡ್ರೆ, RV ದೇಶಪಾಂಡೆ ಸೇರಿದಂತೆ ಹಲವು ಹಿರಿಯ ನಾಯಕರಿಂದ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ನಂತರದಲ್ಲಿ ಏನೆಲ್ಲ ಚರ್ಚೆ ಆಗ್ತಾ ಇದೆ, ಈ ಪರಿಸ್ಥಿತಿ ತಿಳಿಯಾಗ್ತಾ ಇದೆಯಾ ಇಲ್ವಾ, ಅಥವಾ ಹಾಗೆಯೇ ಮುಂದುವರಿತಾ ಇದೆಯಾ, ಪ್ರತಿಯೊಂದನ್ನು ಕೂಡ ಖರ್ಗೆ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಗಮನಿಸ್ತಾ ಇದ್ದೇವೆ ಖರ್ಗೆ ಹೇಳಿದಂಥ ಎರಡು ಮಾತುಗಳು. ಒಂದು ಕಡೆ ಹೈಕಮಾಂಡ್ ಕಡೆ ಬೊಟ್ಟು ಮಾಡಬೇಡಿ ಅಂತ, ಮತ್ತೊಂದು ಕಡೆ ನಾನೇ ಅಧಿಕಾರಕ್ಕೆ ತಂದೆ ಅಂತ ಹೇಳಿಕೊಳ್ಳೋದು ಬೇಡ ಅಂತ ಹೇಳಿ. ಈ ಎರಡೂ ಹೇಳಿಕೆಗಳಿದ್ದಾವಲ್ಲ, DK ಶಿವಕುಮಾರ್ಗೆ ನಿರಾಸೆಯನ್ನು ತಂದೊಡ್ಡಬಲ್ಲ ಅಂತ ಹೇಳಿಕೆಗಳೇ ಆಗಿದ್ದಾವೆ. ಆನಂತರದ ಬೆಳವಣಿಗೆಗಳು ಗೊತ್ತೇ ಇದೆ. ಕೆಲವಷ್ಟು ಜನ ಆನಂತರವೂ ಕೂಡ ಮಾತನಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಅಂತೂ ಇಲ್ಲಿಗೆ ನ್ಯೂಟ್ರಲ್ ಆಗುವಂಥ ಎಲ್ಲ ಲಕ್ಷಣಗಳನ್ನು ತೋರಿಸ್ತಾ ಇದೆ. ಹಾಗಾದರೆ ಇಲ್ಲಿಗೆ ಕರ್ನಾಟಕದ ಮುಖ್ಯಮಂತ್ರಿ ಬದಲಾವಣೆ ಬದಲಾಗಿ ರಿಷಫಲ್ಗೆ ಹೋಗುವಂಥ ಸಾಧ್ಯತೆಗಳೇ ಹೆಚ್ಚಾ ಅಂತ? ದಶರಥ್ ಖರ್ಗೆ ಅವರ ಸ್ಟೇಟ್ಮೆಂಟ್ ನಂತರದಲ್ಲಿ ಆಗ್ತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳು, ರಾಜ್ಯದಲ್ಲಿ ಇರುವಂತಹ ಪರಿಸ್ಥಿತಿ, ಜೊತೆಗೆ ಹೈಕಮಾಂಡ್ನ ನಡೆ ಎಲ್ಲವೂ ಕೂಡ ಕುತೂಹಲವನ್ನು ಹುಟ್ಟು ಹಾಕ್ತಾ ಇದೆ. ಒಂದು ಕಡೆ ಈಗ DK ಶಿವಕುಮಾರ್ ಅವ್ರಿಗೆ ಹಿನ್ನಡೆ ಆಗ್ತಾ ಇದೆ ಇದರಿಂದ, ಖರ್ಗೆ ಅವರ ಹೇಳಿಕೆ. ಯಾಕೆಂದರೆ ಖರ್ಗೆ ಅವರನ್ನೇ ಅವರು ನೆಚ್ಕೊಂಡಿದ್ದಿತ್ತು. ಖರ್ಗೆ ಅವರು ಏನಾದರೂ ಮಾಡಿ ನನಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಅನ್ನುವಂಥ ಬಲವಾದಂಥ ಭರವಸೆಯನ್ನು DK ಶಿವಕುಮಾರ್ ಇಟ್ಕೊಂಡಿದ್ರು. ಅದರಂತೆ ಖರ್ಗೆ ಅವರು ಕೂಡ ಅಲ್ಲಿ ಬಹಳ ಪ್ರಯತ್ನವನ್ನು ಮಾಡಿದರು. ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮೂಲಕ ರಾಹುಲ್ ಗಾಂಧಿ ಅವರಿಗೆ ಒತ್ತಡವನ್ನು ಹಾಕಿ ಪ್ರಿಯಾಂಕಾ ಖರ್ಗೆ ಅವರನ್ನು DCM ಮಾಡಬೇಕು, CM ಸ್ಥಾನಕ್ಕೆ DKಶಿ ಕೂರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ಪ್ರಯತ್ನಗಳನ್ನು ಮಾಡಿದರು. ಆದರೆ ರಾಹುಲ್ ಗಾಂಧಿ ಅವರು ಇದು ಯಾವುದಕ್ಕೂ ಕೂಡ ಒತ್ತಡಕ್ಕೆ ಮಣಿದಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟ. ರಾಹುಲ್ ಗಾಂಧಿ ಅವರೇ ಕೊಟ್ಟಂಥ ಒಂದು ಸಂದೇಶದ ಮೂಲಕವೇ ಈಗ ಖರ್ಗೆ ಅವರು ಆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಏನು ರಾಹುಲ್ ಗಾಂಧಿ ಸೂಚನೆ ಕೊಟ್ಟಿದ್ರು ಅದರಂತೆ ಖರ್ಗೆ ಅವರು ಕೊಟ್ಟಿದ್ದಾರೆ. ಅಂದರೆ ನೀವು ಯಾರು ಕೂಡ ಹೈಕಮಾಂಡ್ ಕಡೆ ಬರಬೇಡಿ, ದೆಹಲಿಗೆ ಬರಬೇಡಿ, ನಮಗೂ ನಿಮಗೂ ಸಂಬಂಧ ಇಲ್ಲ, ನೀವು ರಾಜ್ಯದಲ್ಲಿ ಎದ್ದಿರುವಂತಹ ಗೊಂದಲಗಳನ್ನು ಅಲ್ಲೇ ಪರಿಹರಿಸ್ಕೊಳ್ಳಿ ಅನ್ನುವಂಥ ಸ್ಪಷ್ಟವಾದಂಥ ಸಂದೇಶ ಕೊಟ್ಟಿದ್ದಾರೆ. ಅದು ಇಲ್ಲಿ ಬಗೆಹರಿಯುವಂಥ ಲಕ್ಷಣವೂ ಅಲ್ಲ. ಇದರ ನಡುವೆ 2 ದಿನಗಳಿಂದಲೂ ಕೂಡ ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲೇ ಖರ್ಗೆ ಅವರು ಇದ್ದಾರೆ. ಇಲ್ಲಿ ತಮ್ಮ ಸ್ಟೇಟ್ಮೆಂಟ್ ನಂತರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಏನೆಲ್ಲ ಚರ್ಚೆಗಳಾಗ್ತಾ ಇದೆ, ಯಾರೆಲ್ಲ ಮಾತನಾಡ್ತಾ ಇದ್ದಾರೆ, ಮತ್ತು ಇದರಿಂದ ಸರ್ಕಾರ ಮತ್ತು ಪಕ್ಷಕ್ಕೆ ಯಾವ ರೀತಿಯಾದಂಥ ಡ್ಯಾಮೇಜ್ ಆಗ್ತಾ ಇರಬಹುದು, ಮತ್ತು ಎಲ್ಲವೂ ಕೂಡ ಈಗ ಸ್ತಬ್ಧವಾಗಿದೆಯಾ, ತಟಸ್ಥವಾಗಿದೆಯಾ, ಇದರ ಬಗ್ಗೆ ಪ್ರತಿ ಅಂಶಗಳನ್ನು ಕೂಡ ಸಂಗ್ರಹಿಸುವಂಥ ಒಂದು ಪ್ರಯತ್ನವನ್ನು 2 ದಿನಗಳಿಂದ ಮಾಡ್ತಾ ಇದ್ದಾರೆ. ಹಿರಿಯ ಶಾಸಕರು ಯಾರಿದ್ದಾರೆ, ಹಿರಿಯ ನಾಯಕರು, ಅವರ ಮೂಲಕ, ಏಕೆಂದರೆ ಪರ ವಿರೋಧ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಹಿರಿಯರು, ಮೂಲ ಕಾಂಗ್ರೆಸ್ಸಿಗರು ಯಾರಿದ್ದಾರೆ, ಪಕ್ಷಕ್ಕೆ ಲಾಯಲ್ ಯಾರಿದ್ದಾರೆ, ಅವರ ಮೂಲಕವೇ ಇಲ್ಲಿನ ವಾತಾವರಣದ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಗಳನ್ನು ಖರ್ಗೆ ಅವರು ಸಂಗ್ರಹ ಮಾಡ್ತಾ ಇದ್ದಾರೆ. ಈ ಮಾಹಿತಿಗಳನ್ನು ರಾಹುಲ್ ಗಾಂಧಿ ಅವರಿಗೆ ರವಾನೆ ಮಾಡ್ತಾ ಇದ್ದಾರೆ. ಸೊ ಅಲ್ಲಿಗೆ ಒಂದು ಕಡೆ ಖರ್ಗೆ ಅವರ ಸ್ಟೇಟ್ಮೆಂಟ್ ನಂತರದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಶಾಂತವಾದಂತೆ ಕಾಣಿಸ್ತಾ ಇದೆ. ಹೇಳಿಕೆಗಳು ಕೂಡ ಈಗ ಹೊರಗಡೆ ಬರ್ತಾ ಇಲ್ಲ ನಾಯಕರಿಂದ. ಈಗ ಇಬ್ಬರು ನಾಯಕರು ಕೂಡ, ಇವರು ಕೂಡ ಒಂದು ರೀತಿ ಸೈಲೆಂಟ್ ಆದಂತೆ ಕಾಣಿಸ್ತಾ ಇದೆ. ಯಾಕೆಂದರೆ ಎಲ್ಲೋ ಒಂದು ಕಡೆ ಅವ್ರಿಗೆ ಸ್ಪಷ್ಟವಾದಂಥ ಮೆಸೇಜ್ ಹೋಗಿರಬೇಕು. ಈ ಕಡೆ ನೀವೇ ಇರ್ತೀರಿ ಅಂತನೋ, ಇಲ್ಲ ಆ ಕಡೆ ನಿಮಗೆ ಅವಕಾಶ ಇಲ್ಲ ಅನ್ನುವಂಥ ಒಂದು ಮೆಸೇಜನ್ನು ಪರೋಕ್ಷವಾಗಿ ಈಗ ರವಾನೆ ಮಾಡಿದಂತೆ ಕಾಣಿಸ್ತಾ ಇದೆ. ಜನವರಿ 15ರ ನಂತರ ಸಚಿವ ಸಂಪುಟ ಪುನಾರಚನೆಗೆ ಅವಕಾಶವನ್ನು ಮಾಡಿಕೊಡುವಂತೆ ಈಗಾಗಲೇ ರಾಹುಲ್ ಗಾಂಧಿ ಅವರು ಖರ್ಗೆ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಅವರ ನಿವಾಸದಿಂದಲೇ ಈಗ ಬರ್ತಾ ಇದೆ.
ಸೊ ಹಾಗಾಗಿ ಸಂಕ್ರಾಂತಿಗೆ ಬಹುತೇಕವಾಗಿ ಈ ಒಂದು ಸಚಿವ ಸಂಪುಟ ಪುನಾರಚನೆಗೆ ಅವಕಾಶವನ್ನು ಮಾಡಿಕೊಡುವ ಮೂಲಕ ಮುಂದೆ ಯಾವೆಲ್ಲ ಗೊಂದಲಗಳಿದೆ ಅದಕ್ಕೆ ತೆರೆ ಎಳೆಯುವಂಥ ಒಂದು ಪ್ರಯತ್ನವನ್ನು ವರಿಷ್ಠ ನಾಯಕರು ಮಾಡಬಹುದು. ಹಾಗಾಗಿ ಖರ್ಗೆ ಅವರ ಸ್ಟೇಟ್ಮೆಂಟ್ ನಂತರದಲ್ಲಿ ಸಾಕಷ್ಟು ಬೆಳವಣಿಗೆಗಳು ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇದೆ. ದಶರಥ್, ಎಸ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.